நிலவிலழகே தாரமரிகே பிரியும் சிறியே பாரி உயரான் ചിറകിലലയാൻ തോന്നലുണരും മനസ്സിൽ വെറുതെ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ಕಾರ್ತಿಕ್ ಮಾತಾಡ್ತಾ ಇರೋದು. ನಿಮ್ಮ ಹೆಸರೇನು? ತಿಶಾ. ಹಾಯ್ ಮಾಡು ಎಲ್ಲರಿಗೂ. ಸೊ ಇವತ್ತು ಮನೇಲೇ ಇದ್ದೀನಿ. ಮನೇಲಿರೋದ್ರಿಂದ ನನ್ನ ಮಗಳಿಗೇನಾದರೂ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಕೇಳೋಣ ಏನು ಬೇಕು ಅಂತ. ತಿಂತೀಯ ನೀನು? ಆ್ಯಪಲ್ ಐಸ್ ಕ್ರೀಮ್. ಓಕೆ, ಆ್ಯಪಲ್ ಐಸ್ ಕ್ರೀಮ್ ಮಾಡಿಕೊಡ್ತೀನಿ. ಬ್ಲೂ ಐಸ್ ಕ್ರೀಮು ಬೇಕಾ? ಪಿಂಕ್ ಕಲರ್ ಐಸ್ ಕ್ರೀಮ್. ಆಮೇಲೆ ಹೆಣ್ಮಗು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳಿಗೆ ಕಲರ್ಸ್ ಐಸ್ ಕ್ರೀಮ್ ಎಲ್ಲ ಬೇಕಂತೆ. ಸೊ ಕಲರ್ಸ್ ಎಲ್ಲ ಐಸ್ ಕ್ರೀಮ್ ಎಲ್ಲ ಮಾಡೋಕ್ಕಾಗ್ದೋದ್ರೂ ಮನೇಲಿ ಫ್ರೆಶ್ ಫ್ರೂಟ್ಸ್ ಇದೆ. ಸೊ ಆ್ಯಪಲ್ ಇದೆ, ಆರೆಂಜ್ ಇದೆ, ಮ್ಯಾಂಗೋ ಇದೆ, ಪಪ್ಪಾಯ ಇದೆ. ಸೊ ಎಲ್ಲನೂ ಹಾಕಿ ಒಂದು ಮಿಕ್ಸ್ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬರಲೇಬೇಕು, ಯಾಕಂದರೆ ನಾನು ಮಾಡ್ತಿರೋದಲ್ವಾ, ಅದಕ್ಕೆ. ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ. ಸೊ ಇವಾಗ ನಾನು ನಿಮಗೆ ಬಾಳೆಹಣ್ಣು ಐಸ್ ಕ್ರೀಮ್ ಮಾಡೋದು ಹೇಳ್ಕೊಡ್ತೀನಿ. 3 ಬಾಳೆಹಣ್ಣು ತೊಗೊಳ್ಳಿ, ಅರ್ಧ ಕಪ್ ಸಕ್ಕರೆ ತೊಗೊಳ್ಳಿ, ಹಾಗೆಯೇ 1 ಕಪ್ ಹಾಲು ತೊಗೊಳ್ಳಿ. ಬಾಳೆಹಣ್ಣು ಸಿಪ್ಪೆ ಸುಲ್ಕೊಂಡು ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಅಷ್ಟನ್ನು ನೀಟಾಗಿ ಒಂದು ಸಮಕ್ಕೆ ತುಂಬ ಸಾಫ್ಟಾಗಿ ಆಡಿಸ್ಕೋಬೇಕಾಗತ್ತೆ.
She calls me day and night. ತುಂಬಾ ಚೆನ್ನಾಗಾಗಿದೆ ಸಾಫ್ಟಾಗಿ. ಅದನ್ನು ನಾನು ಐಸ್ ಕ್ರೀಮ್ ಸ್ಕೂಪರ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಬೆಳಿಗ್ಗೆ ನಾನು ಬನಾನಾ ಐಸ್ ಕ್ರೀಮ್ ಮಾಡಿದ್ದೆ ಅಲ್ವಾ, ಆ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಗಟ್ಟಿಗಾಗಿತ್ತು ಅವಾಗಲೇ. ಅದಕ್ಕೇ ಅದ್ರ ಮೇಲ್ಗಡೆ ನಾನು ಪಪ್ಪಾಯದ ಹಾಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಾಗಿದೆ ನೋಡಿ, ಎಷ್ಟು ಗಟ್ಟಿಗೆ ಎಷ್ಟು ನೀಟಾಗಾಗಿದೆ, ಸಾಫ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಕಟ್ ಮಾಡ್ಕೊಂಡಿರೋ ಪಪ್ಪಾಯನ ಹಾಕೋತಾ ಇದ್ದೀನಿ. ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ಹಾಕಾದ್ಮೇಲೆ ನೀಟಾಗಿ ಫ್ರೀಝರಲ್ಲಿ ಇಟ್ಕೊಬೇಕು. ಮಿನಿಮಮ್ 3 to 4 hours ತನಕ ಅದು ಫ್ರೀಝರಲ್ಲೇ ಇರಬೇಕು. ಯಾಕೆ ಅಂತ ಅಂದರೆ ಅದು ನೀಟಾಗಿ ಗಟ್ಟಿ ಆಗಬೇಕು. ಇಲ್ಲ ಅಂತ ಅಂದರೆ ತೆಳ್ಳಗಿದ್ದು ನಾವು ಬೇರೆದು ಹಾಕೋತೀವಿ ಅಂತ ಅಂದರೆ ಅದು ಫುಲ್ ಮಿಕ್ಸ್ ಆಗಿ ಚೆನ್ನಾಗಿರಲ್ಲ. ಅದಕ್ಕೇ 3 to 4 hours ತನಕ ನಾನು ಫ್ರೀಝರಲ್ಲೇ ಇಡ್ತೀನಿ ನೋಡಿ. ನಾನು ಹಾಗೆಯೇ 3 ಕಿವಿ ಹಣ್ಣು ತೊಗೊಂಡಿದ್ದೀನಿ. ಹಾಗೆಯೇ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ, ಸ್ಮಾಲ್ ಬೌಲಲ್ಲಿ. ಆ್ಯಂಡ್ ಡ್ರೈ ಕ್ರೀಮ್ ತೊಗೊಂಡಿದ್ದೀನಿ. ಡ್ರೈ ಕ್ರೀಮ್ ಜಸ್ಟ್ 65 ರೂಪಾಯಿ ಅಷ್ಟೇ, ಎಲ್ಲ ಶಾಪಲ್ಲೂ ಸಿಗುತ್ತೆ. ಸೊ ಪನ್ನೀರ್ಗೆಲ್ಲ ಯೂಸ್ ಮಾಡ್ತೀವಿ ನಾವು ಇದನ್ನು. ಹಾಗೆಯೇ ಕಿವಿ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ಕಿವಿ ಹಣ್ಣು ಯಾವುದೇ ಔಷಧಿಗಿಂತ ಕಮ್ಮಿ ಇಲ್ಲ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಹಾಗೆಯೇ ಇದರಲ್ಲಿ ಹಲವಾರು ಗಂಭೀರವಾದಂಥ ಕಾಯಿಲೆನ ವಾಸಿಪಡಿಸೋ ಗುಣ ಇರುತ್ತೆ ಇದರಲ್ಲಿ. ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ ಕೂಡ ಇರುತ್ತೆ. ನಾವಾಗಿರ್ಬೋದು, ಹಾಗೆ ಮಕ್ಕಳಾಗಿರ್ಬೋದು, ಹಾಗೆ ತಿನ್ನೋದಕ್ಕೆ ಹುಳಿ ಅಂತ ಅನಿಸ್ಬೋದು. ಸೊ ಇದನ್ನು ಜ್ಯೂಸ್ ಅಥವಾ ಹಾಗೆ ಐಸ್ ಕ್ರೀಮ್ ನಾನು ಮಾಡ್ಕೊಡ್ತಿದ್ದೀನಲ್ಲ, ಆ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಕಿವಿ ಹಣ್ಣು ಹಾಗೆಯೇ ಸಕ್ಕರೆ ಮಾತ್ರ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಿಮಗೆ ಗೊತ್ತು, ಬರೀ ಕಿವಿ ಹಣ್ಣು ಮತ್ತು ಸಕ್ಕರೆ ಮಾತ್ರ ಯಾಕೆ ರುಬ್ಕೋತಾ ಇದ್ದೀನಿ ಅಂತ ಅಂದರೆ ನೀಟಾಗಿ ಮಿಕ್ಸ್ ಆಗಬೇಕು, ಅದು ಸಾಫ್ಟ್ ಬರಬೇಕು. ಅದಕ್ಕೋಸ್ಕರ, ಯಾಕಂದರೆ ನಾವು ಅದಕ್ಕೆ ಹಾಲೇನಾದರೂ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಗ್ರೈಂಡ್ ಆಗೋದಿಲ್ಲ, ನಮಗೆ ಫೀಲ್ ಬರೋದಿಲ್ಲ, ಅದು ಬಾಯಿಗೇನು ಸಿಗಬಾರ್ದದು. ಸೊ ನೋಡಿ ಎಷ್ಟು ನೀಟಾಗಿ ಗ್ರೈಂಡ್ ಆಗ್ತಾಯಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಆಗಿತ್ತು. ಆಮೇಲೆ ಇದಕ್ಕೆ ಸ್ವಲ್ಪ ಅಮೂಲ್ ಕ್ರೀಮ್ ಹಾಕೊಳ್ಳೋಣ. ಜಸ್ಟ್ ಸ್ವಲ್ಪನೇ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಹಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ನಾನೇನು ಮೆಜರ್ಮೆಂಟನ್ನು ಹಾಕ್ತಿಲ್ಲ, ಹಂಗೇ ಕಣ್ಣಲ್ಲಿ ಹಾಕ್ತಿದ್ದೀನಿ. ಹಾಗೇನೇ ಹಾಕೋತಾ ಇದ್ದೀನಿ ನೋಡಿ. ನೀಟಾಗಿ ಗ್ರೈಂಡ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಅದನ್ನು ಇವಾಗ ಐಸ್ ಕ್ರೀಮ್ ಕಂಟೈನರ್ಗೆ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅದು ಲೇಯರ್ಸು ವೈಟ್ ಕಲರ್ ಮತ್ತು ಆರೆಂಜ್ ಕಲರ್ ಥರ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾವು ಅದಕ್ಕೆ ಕಿವಿ ಹಣ್ಣು ಇವಾಗ ಮಾಡ್ಕೊಂಡ್ವಲ್ಲ ಐಸ್ ಕ್ರೀಮ್ ಮಿಕ್ಸರು, ಸೊ ಅದನ್ನು ಹಾಕೊಳ್ಳೋಣ. ಸೊ ಇವಾಗ ನಾನು ಕಿವಿ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದನ್ನು 3 ಮಾವಿನ ತಗೊಂಡಿದ್ದೀನಿ. ಎಲ್ಲ ಐಸ್ ಕ್ರೀಮ್ ಹೇಗೆ ಮಾಡಿದ್ದೀನೋ ಲಾಸ್ಟ್ 3 ವೀಡಿಯೋಸ್ ನೋಡಿದ್ದೀರಲ್ಲ, ಡ್ರೈ ಕ್ರೀಮರ್, ಸಕ್ಕರೆ ಮತ್ತು ಮಿಲ್ಕ್, ಅದು ಕಾಮನ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ, ಅದಕ್ಕೂ ನಾನು ಅದೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಮಾವಿನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಮಾವಿನ ಹಣ್ಣು ನೀಟಾಗಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಬರೀ ಮಾವಿನ ಹಣ್ಣು ಮತ್ತು ಸಕ್ಕರೆನ ಮಾತ್ರ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಗ್ರೈಂಡ್ ಆಗ್ತಾಯಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬರೀ ಸಕ್ಕರೆ ಮತ್ತು ಮಾವಿನ ಹಣ್ಣು ಮಾತ್ರ ಆಡಿಸೋದ್ರಿಂದ. ಸೊ ಆ್ಯಸ್ ಯೂಶ್ವಲ್ ಡ್ರೈ ಕ್ರೀಮನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ.
ನಾನು ಚಿಕ್ಕ ಬೌಲಲ್ಲಿ ತೋರಿಸಿರ್ತೀನಲ್ವ ಅದರಲ್ಲಿ ಹಾಲು ಫುಲ್ ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸರ್ ಮಾಡ್ತಾಯಿದ್ದೀನಿ. ಎಷ್ಟು ಸಾಫ್ಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಅದನ್ನು ಐಸ್ ಕ್ರೀಮ್ ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಸೊ ಹಾಗೆ ನಾನು ಕಂಟೈನರ್ಗೆ ಹಾಕ್ಕೊಂಡಿದ್ನಲ್ವ ಎಲ್ಲನೂ ಇದನ್ನು ಅದ್ರ ಮೇಲ್ಗಡೆ ಹಾಕ್ಕೊಂಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ಎತ್ತಿ ಫ್ರೀಸರಲ್ಲಿ ಇಡ್ತೀನಿ. ನೋಡಿ ಎಷ್ಟು ನೀಟಾಗಿ 4 ಲೇಯರ್ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ವಾವ್, ತುಂಬಾ ಚೆನ್ನಾಗಿ ಬಂದಿತ್ತು. ಓಪನ್ ಮಾಡೋ ತನಕ ನನ್ನ ಮನಸ್ಸು ತಡಿತಾನೆ ಇರಲಿಲ್ಲ. ಓಪನ್ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ಇಷ್ಟು ಮಾಡೋಕ್ಕೆ 2 ದಿನ ಟೈಮ್ ತಗೋತು. ನೋಡಿ ಹೇಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಅದು ನೀಟಾಗಿ ನಾನು ಹೇಗೆ ಮಾಡಿದ್ದೀನಿ ಹಾಗೆ ಕರೆಕ್ಟಾಗಿ ಬಂದಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗಿದೆ ಹೇಗಿದೆ ತಿನ್ನೋಡು ಹೇಗಿದೆ ಟೇಸ್ಟ್ ಹೇಳು ಅಮ್ಮಗೆ. ಹೆಂಗಿದೆ? ಸೊ ನನ್ನ ಮಗು ತುಂಬಾ ಇಷ್ಟ ಆಗಿದೆ, ತುಂಬ ಟೇಸ್ಟಿ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಲವ್ ಯು ಆಲ್. ನಿಜವಾಗ್ಲೂ ಚೆನ್ನಾಗಿದ್ಯಾ? ಸಪ್ಲೈ